ಚನ್ನಪಟ್ಟಣದ 4ನೇ ಸುತ್ತಿಂದು ಮತ ಎಣಿಕೆ ಈಗ ಮುಕ್ತಾಯವಾಗಿದೆ. ನಿಖಿಲ್ಗೆ 1151 ಮತಗಳ ಮುನ್ನಡೆಯನ್ನ ಕಾಯ್ಕೊಳ್ತಾ ಇದ್ದಾರೆ. ಆರಂಭದಿಂದಲೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. 4 ಸುತ್ತಲ್ಲಿ ಲೀಡ್ ಇದೆ. ಎಸ್, 4 ಸುತ್ತಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದೇ ಭಯ ಯೋಗೇಶ್ವರ್ ಅವ್ರಿಗೆ ಕಾಡ್ತಾ ಅಂತ 13ನೇ ತಾರೀಕಿಗೆ ಮತದಾನ ಆದ ತಕ್ಷಣನೇ 14ನೇ ತಾರೀಕಿಗೆ ಅವ್ರು ಸುದ್ದಿಗೋಷ್ಠಿಯನ್ನ ಮಾಡಿದಾಗ ಅವ್ರಿಗೆ ಇದೇ ಭಯ ಕಾಡ್ತಾ ಇತ್ತಾ ಅಂತ ಹೇಳಿ ಅವ್ರಿಗೊಂದು ನ್ಯಾರೋ ಮಾರ್ಜಿನ್ ಕಾಣಿಸ್ತಾ ಇತ್ತು. ಏನ್ ಬೇಕಾದ್ರೂ ಆಗ್ಬೋದು, ಕಡಿಮೆ ಅಂತರದಲ್ಲಿ ಲೆಕ್ಕಾಚಾರಗಳು ಅಂತ ಅವ್ರಿಗೊಂದು ಕಾಣಿಸ್ತಾ ಇತ್ತು ಅಂತ ಕಾಣಿಸುತ್ತೆ. ಆ ನಿಟ್ಟಿನಲ್ಲಿ ಅವರು ಆ ರೀತಿಯಾಗಿ ಮಾತನಾಡಿದ್ರು. 145 120 ಆಲ್ರೆಡಿ ಏನ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರಾ ಅಂತ ಚನ್ನಪಟ್ಟಣದಲ್ಲಿ? ಅಲ್ಲ, ಎರಡೂ ಬಣದವರು ಇದ್ದಾರೆ ಅಲ್ಲಿ, ಎರಡು ಕಡೆಯವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ ಮತ್ತೆ NDA ಸಪೋರ್ಟರ್ಸ್ ಕೂಡ ಇದ್ದಾರೆ. ಅವ್ರವ್ರಿಗೆ ತೋಚಿದ ಹಾಗೆ ಅವರು ಸೆಲೆಬ್ರೇಷನ್ಸ್ ಅನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದಾರೆ. ಬಟ್ ಈಗಲೇ ಇಟ್ಸ್ ಟೂ ಅರ್ಲಿ ಅಂತ ನನ್ನ ಪ್ರಕಾರ. ಯಾಕೆಂದ್ರೆ ಮುಗಿದಿರ್ತಕ್ಕಂಥದ್ದು ಕೇವಲ 4 ಸುತ್ತು ಮುಕ್ತಾಯ ಆಗಿರ್ತಕ್ಕಂಥದ್ದು, ಕೇವಲ 4. ಸೊ ಹಾಗಾಗಿ ಈಗ 4 ಸುತ್ತು ಮತ ಎಣಿಕೆ ಆದ ತಕ್ಷಣ ನೀವು ಸೆಲೆಬ್ರೇಟ್ ಮಾಡೋದು ಹೇಗೆ?